ಏನೇನ ಒಳಗ್ ಬಂದ್ ಕರೆಯಕತ್ರ ಕಿವಿ ಕೇಳದಂಗ ಎಲ್ಲಿ ಹೋಗಿ ಸೇರಿದ್ದಾಳ ಈಕಿ. ಜೈ ರೀ ಸಂಧ್ಯಾ ಆಂಟಿ ಬರ್ರಿ ಕುಂದ್ರ ಬರ್ರಿ. ಏನಂತ ಇವತ್ತು ಆಫೀಸ್ಗೆ ಹೋಗಿಲ್ಲನ? ಆಂಟಿ ಅದು ಸ್ವಲ್ಪ ಕೆಲಸ ಇತ್ರಿ, ಹಂಗಾಗಿ ವರ್ಕ್ ಫ್ರಮ್ ಹೋಮ್ ತಗೊಂಡೇನ್ರಿ. ಈಗ ಮನ್ಯಾಗ ಮಾಡತ್ತೀನ್ರಿ, ನಿನ್ನೆಯಿಂದ ಆಫೀಸ್ಗೆ ಹೋಗಿಲ್ರಿ. ಹೌದನ, ಚಲೋ ಆತು ಬಿಡು. ಏನು ಅಂತ ಕೆಲಸ? ಅದು ಆಂಟಿ ನಮ್ದೊಂದು ಸೈಟ್ ಖಾಲಿ ಇತ್ತಲ್ಲ, ಅಲ್ಲಿ ಮನೆ ಕಟ್ಸೋಣ ಅಂತಿದ್ವಿ. ಹಾಗಾಗಿ ಮತ್ತು ಮನೆ ಕಟ್ಸಾಕತ್ರ ಆಫೀಸ್ಗೆ ಹೋಗೋದು ಆ ಮನೆ ಕಡೆ ಹೋಗೋದು ಎರಡೂ ಆಗೋದಿಲ್ಲ ಅಂಥೇಳಿ ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡೇನ್ರಿ. ಅಯ್ಯೋ ನಂತು ಅಂದ್ರೆ ಹೊಸ ಮನಿ ಕಟ್ಟಿಸ್ಕೊಂಡು ಬೇರೆ ಕಡೆ ಹೊಂಟ್ರೆ ಹ್ಯಾಂಗ? ಹೋಗ್ಬೇಡಪ್ಪ ಯಪ್ಪ. ನನ್ನ ಗೆಳತಿ ಜೈ ನನ್ನ ಕುಟಾಗ ಎಷ್ಟು ಕ್ಲೋಸ್ ಇರ್ತಾಳ. ಈಗ ಹೋದ್ಲಂದ್ರ ನಾ ಯಾರ ಕುಟಾಗ ಮಾತಾಡ್ಲೆ ನೀನ ಅನಂತು? ಹೋಗ್ಬೇಡ್ರಿಪ್ಪ. ಅಯ್ಯೋ ಆಂಟಿ ನಾವು ಹೊಂಟಿಲ್ಲ ಬೇರೆ ಕಡೆಗೆ, ನಾವು ಇದ ಮನ್ಯಾಗ ಇರ್ತೀವಿ. ಇದು ಈ ಮನೆ ಇಷ್ಟು ಚಲೋ ಐತಿ, ಇದನ್ನ ಬಿಟ್ಟು ನಾವ್ಯಾಕೆ ಬೇರೆ ಕಡೆ ಹೋಗ್ತೀವಿ? ಅದು ಅಲ್ದಿರ ಆಗ್ಲ ಮಗ್ಲ ನೀವೆಲ್ಲ ಇಷ್ಟು ಚಲೋ ಮಂದಿ ಇದೀರಿ, ನಾವ್ಯಾಕೆ ಹೋಗ್ತೀವಿ? ಒಂದೆಡೆ ನಾ ಹೊಕ್ಕನೆ ಅಂದ್ರು ಜಯ ಈಗ ನಿಮ್ಮನ್ನ ಬಿಟ್ಟು ಬರೋದಿಲ್ರಿ ಆಂಟಿ, ಖರೆ. ಇರ್ತ ನನ್ನ ಮ್ಯಾಗಟ್ಟಿ ಜೀವದಾಳಕಿ. ಎಲ್ಲಿ ಹೋಗ್ಬೇಡ್ರಿಪ್ಪ. ಮತ್ತೆ ಅನ್ನಂಗ ಮಂತ್ ಮನಿ ಯಾಕೆ ಕಟ್ಸಕತ್ತೀಯಾ? ಅದು ಆಂಟಿ ಅದು ಕಟ್ಟಿಸಿ ಬಾಡಿಗೆ ಕೊಡೋನು ಅಂತ ಹೇಳಿ ಪ್ಲಾನ್ ಮಾಡಿದ್ದೀನಿ. ಬೇರೆದವ್ರಿಗೆ ಬಾಡಿಗೆ ಕೊಡಾಕಂತೇಳಿ ಕಟ್ಸಾಗತ್ತಿ. ಚಲೋ ಅದಿ ಬಿಡಪ್ಪ. ಹ್ಯಾಂಗಾರ ಆಗ್ಲಿ ಅನ್ನಂತು ಭಾಳ ಬಾಳೆವಂತ ದೀಪ, ಭಾಳ ಶಾಣೆ ಅದಿ ನೋಡಿ ನೀನು. ಅಂದಂಗ ನಿಮ್ಮವ್ವ ನಿಮ್ಮಪ್ಪ ಕಾಶಿಗೆ ಹೋದವ್ರು ಇನ್ನ ಬರ್ಲೇ ಇಲ್ಲಲ್ಲ ತಮ್ಮ? ಇನ್ನ 1 ತಿಂಗಳು ಬಿಟ್ಟು ಬರ್ತಾರಂತ್ರಿ. ಅಲ್ಲ, ಕಾಶಿಗೆ ಹೋದವರೆಲ್ಲ ಹೊಳ್ಳಿ ಬರೋದಿಲ್ಲ ಅಂತ ಅಲ್ಲ, ಏನು ಕೆಟ್ಟದಾಗದಂಗಿರ್ಲಿಪ್ಪ. ಆದ್ರೂ ಅವಾಗ ಅವಾಗ ಫೋನ್ ಹಚ್ಕೊಂತ ಅದಿ ಇಲ್ಲ, ಜೀವಂತ ಅದಾರಂತಿಲ್ಲ? ಜೀವಂತ ಅದಾರಂತ್ರಿ, ದಿನ ಫೋನ್ ಮಾಡ್ತಿರ್ತೀನಿ. ನೀವು ಕುಂದ್ರಿ ಆಂಟಿ, ಜಯಾನ್ ಕರಿತೀನಿ. ಹೌದು, ನಾವ್ ಇಟ್ಟೊತ್ ಮಾತಾಡತ್ರು ಹೊರಗೆ ಬರ್ಬೇಡಲ್ಲ. ಎಲ್ಲಿ ಹೋಗ್ಯಾಳ ಜಯಿ? ಅದು ಆಂಟಿ ಜಳಕಕ್ಕಂತ ಹೋಗ್ಯಾಳ, ಕರಿತೇನ್ರಿ, ಕುಂದ್ರಿ. ಜೈ ಬಂದ ಬಿಟ್ಟೇನ? ಸಂಧ್ಯಾ ಆಂಟಿ ಬಂದಾರ ನೋಡ್ರಿ. ಏನ ಸಂಧ್ಯಾಕ, ನೀ ನಮ್ಮನಿ ಕಡೆ ಬಾ, ಕುಂದ್ರ ಬಾ. ಇನ್ನು ಕೆಲಸ ಅದಾವ ಜೈ, ಇನ್ನ ಒಗ್ಯಾಣೆಲ್ಲ ಹಂಗ ಅದಾವ, ಇನ್ನ ಭಾಳ ಕೆಲಸ ಐತಿ. ಅಲ್ಲ, ನೀನ್ ಆಗಲಕ್ಕ ಕರ್ದ ಕರಿತೀನಿ ಹಂಗ ಬರ್ತಿಯಲ್ಲ ಬರ್ರ ಅಂತಂದು ಯಾಕಲೆ ಹಂಗಟ್ ಗಾಬ್ ಗಾಬ್ ಆಗಿ ಬಂದಿ? ಬಾರ್ ಬಾ, ಹಂಗಾರ ಒಂದ್ 2 ಜಿಲೇಬಿ ತಿಂದು ಹೋಗುವಂತೆ ಅಂದ್ರ ಕೇಳಿಸ್ತಾರ ಹಂಗ ಬರ್ತೀಯಲ್ಲ. ಅದಕ್ಕ ನೀನು ಬರ್ಲಿಲ್ಲದಕ್ಕ ಇಲ್ಲೇ ತಗೊಂಡ್ ಬಂದೆ. ತಗ ಜಿಲೇಬಿ, ನಾನ ನನ್ನ ಕೈ ಯಾರ ಮಾಡಿನ್ಲಿ, ತಿನ್ ಹ್ಯಾಂಗಿತ್ತ ಹೇಳಿ. ಜಿಲೇಬಿ ತಂದಾಳ ಖರೆ. ಈಗ ಎಂದೂ ಮನೆ ಮುಟ್ಟ ತಂದು ಏನೂ ಕೊಟ್ಟಿಲ್ಲ. ಇಟ್ಟು ದಿನ ನಾನೇ ಮನೆ ಹೋಗಿ ಕಿಸ್ಕೊಂಡು ಬರ್ತಿದ್ದೆ. ಈಕೆ ಮನೆ ಮುಟ್ಟ ತಂದು ಕೊಟ್ಟಾಳ ಅಂದ್ರೆ ಆಕೆ ಮಗಳು ಹೇಳ್ದಂಗೆ ಏನಾದರೂ ಸ್ಯಾನಿಟೈಸರ್ ಹಾಕ್ಯಾಳ, ಅಲ್ಲಲ್ಲ ಸೈನಾಡ್ ಹಾಕ್ಯಾಳ ಅಂತ. ಸೈನಾಡ್ ಬೇರೆ ಸ್ಯಾನಿಟೈಸರ್ ಬೇರೆನು, ತುತ್ತು ಯಾವ್ದು ಹಾಕಿದ್ರೆ ಸಾಯ್ತೇವೇನೋ. ಯವ್ವ ಈಕೆ ಜಿಲೇಬಿ ಕೊಟ್ಟಾಳ, ನಮ್ಮನ್ನು ಸಾಯಿ ಹೊಡ್ಯಾಕ ಕೊಡತ್ತಾಳೋ ಏನೋ. ಅವ್ವ ಮಗಳು ಏನೋ ಪಿಲಾನ ಮಾಡ್ಯಾರೋ ಯವ್ವ ನನ್ನ ಸಾಯಿ ಹೊಡ್ಯಾಕ. ಜೈ ಜೈ ಜಯ ಸಂಧ್ಯಾಕ, ಏನ್ ವಿಚಾರ ಮಾಡತ್ತೀರಿ? ಆ ಕಡೆ ಮಾರಿ ತಿರ್ಗಿಸ್ಕೊಂಡು ಅಲ್ಲಿ ಯಾರ ಜೋಡಿ ಮಾತಾಡಕತ್ತಿ? ಯಾಕ್ರಿ ಮುಂಜಾನಿಂದ ಯಾಕವ ನಮೂನಿನ ಅದೆಯಲ್ಲ, ಮೈಯಾಗ ಆರಾಮ ಐತಿಲ್ಲ? ಏನು ಹೋಗಿಲ್ಲ ಸಂಧ್ಯಾಕ, ನಾ ಆರಾಮದೇನಿ. ಯಾಕಂಗ್ ಮಾಡತ್ತಿದ್ದಾಳಿಕಿ? ತಗೋ, ಏನಾರ ಆಗಲಿ ತಗೋ, ಜಿಲೇಬಿ ತಿನ್ನು. ಸಂಧ್ಯಾಕ ಇದನ್ನ ಯಾಕೆ ತರಕ್ ಹೋಗಿದ್ದಿ? ಬೇಕಂದಿದ್ರೆ ನಾನೇ ಕೇಳಿಸ್ಕೊಂತಿದ್ನಲ್ಲ. ಜೈ, ನೀ ಆರಾಮದಿ ಇಲ್ಲ? ಅಲ್ಲ, ಏನಾರ ಮ್ಯಾಲಿಂದ ಬಿದ್ದೇನ? ಏನಾರ ತಲೆಯಾಗಿನ ನರಾಗಿರ ಬಿಟ್ಟತ ಹ್ಯಾಂಗ? ಅಲ್ಲಿ ನಾ ಏನಾರ ನಮ್ಮ ಮನೆಯಾಗಿಂದ ಕೊಟ್ರೆ ಬರಗೆಟ್ಟವ್ರ ಗತಿ ತಿಂತಿದ್ದಿ. ಇವತ್ತು ನಾನಾ ತಂದು ಕೊಡಾಕತ್ರು. ಯಾಕಲಿ ಹಿಂಗ್ ಮಾಡಾಕತ್ತಿ? ಅಯ್ಯೋ ಜೈ, ನಿನಗೆ ಚಲೋ ಐತಿಲ್ವೇ? ಆರೋಗ್ಯ ಏನಾರ ಹೆಚ್ಚು ಆಗೈತನ್ಲಿ? ತಲೆಗೇನಾರ ಪೆಟ್ಟು ಬಿದ್ದಿದ್ರೆ ಹೇಳಲೇ, ದವಾಖಾನಿಗೆ ಕರ್ಕೊಂಡು ಹೋಗೋನು. ಯಾಕೆ ಹಿಂಗೆ ಮಾಡಾಕತ್ತಿಲ್ಲ ಜೈ? ಯಾಕೆ ಏನಾತಲೇ ನಿನಗೆ? ಅಯ್ಯ ಸಂಧ್ಯಾಕ, ನೀ ಯಾಕೆ ಹಿಂಗೆ ಮಾತಾಡತ್ತೀಯ? ನಾ ಆರಾಮದನಿ, ಹಂಗೇನಿಲ್ವಾ? ನಾ ಆರಾಮದೀನಿ. ಸುಳ್ಳ ನೀ ಏನಾರ ಅನ್ಕೋಬೇಡ. ನಾ ಯಾಕೆ ಅಲ್ಲಿಂದರ ಬಿಡ್ಲಿ? ನನಗೇನಾಗೈತೆ ನನ್ನ ಆರೋಗ್ಯಕ್ಕೆ? ನೋಡು ಎಷ್ಟು ಆರಾಮದೀನಿ. ಏನಾರ ಆಗಲ್ವಾ? ಹಿಂಗ ಹಿಂಗ ಆರಾಮಾಗಿರು. ನೀ ಮೊದಲಿನ ಜೈಯಾಗ ಇರು. ಯಾಕ ಇವತ್ತು ನೀ ಬ್ಯಾರೆ ನಮ್ಮನಿನ ಕಾಣಿಸಾಕತ್ತಿ ನನಗೆ. ಏನಾರ ಆಗಲಿ, ಇವತ್ತು ಬಾ, ಸಂಜೆನಾಗ ಹೋಗಿ ಹನುಮಂತೇವ್ರ ಕಡ್ಡಿ ಹಚ್ಚಿ ತುಪ್ಪ ದೀಪ ಬೆಳಗ್ಗೆ ಬರೋನು. ಯಾಕೋ ನೀನು ನಮ್ಮನೆ ಆಡಾತಿ, ನನಗೆ ಯಾಕೋ ನೀನು ಗಾಳಿ ಗೀಳಿ ಸೋಕೈತೇನೋ ಅನ್ಸಾಗುತ್ತೈತೆ ನನಗೆ. ಅಯ್ಯೋ ಸಂಧ್ಯಾಕ್ಕ, ನನಗೆ ಹೆಂಗೆ ಹೇಳಿ? ನನಗೇನು ಗಾಳಿ ಸೋಕಿಲ್ಲ. ನಿನ್ನ ಮಗಳು ನಾನು ಕೊಲೆ ಮಾಡೋಕೆ ನಿಂತಳಂತ ನಾನು ಯಾವ ಬಾಯಿಲ್ಲ ಹೇಳಿ? ಅಯ್ಯೋ ಸಂಧ್ಯಾಕ್ಕ, ನಿನ್ನಂತ ಎಷ್ಟು ಚಲೋ, ನಿನ್ನಂತ ಎಂತ ಕೆಟ್ಟ ಮಗಳು ಹುಟ್ಟ್ಯಾಳವ.
ಹೇಳ ಸಂಧ್ಯಾಕ ಹೇಳ ಹೇಳ ಏನು ಹೇಳತ್ತಿದ್ ಹೇಳ ಯಾಕೆ ಹಿಂಗೆ ಮಾಡಕತ್ತಿಲಿ ಗಾಬ್ ಗಾಬು ನನಗೇನೋ ನಿನಗಾಗೈತಿಲಿ ಏನೋ ಆಗೈತಿ ನಾ ಏನು ಅಂದಿಲ್ಲ ನಾ ಏನು ಅಂದೆ ಅಂತ ಕೇಳಾಕತ್ತಿ ಖರೆ ಖರೆ ನಿನಗೇನೋ ಗಾಳ ಸೋಕೈತಿ ಅಂತ ಆದತಿ ಏನಾರಾಗ್ಲಿ ಜೈ ಬಾ ಇವತ್ತು ಸಂಜೆ ನಾ ಬಿಟ್ಟಿದ್ದು ಹನುಮಪ್ಪ ದೇವ್ರ ಗುಡಿಗೆ ಹೋಗಿ ರಾಘವೇಂದ್ರ ಮಠಕ್ಕೆ ಹೋಗಿ ತುಪ್ಪ ದೀಪ ಹಚ್ಚಿ ಬಂದ್ಬಿಡೋಣ ಬಾರವ್ವ ಅಯ್ಯೋ ಸಂಧ್ಯಾಕ ಹಂಗೇನಿಲ್ಲ ನನಗೇನು ಆಗಿಲ್ಲ ನಾನು ಆರಾಮದೇನಿ ಖರೆ ಆರಾಮದಿಲ್ಲ ಖರೆ ಹೇಳು ಆರಾಮದಿಲ್ಲ ಖರೇನ ಸಂಧ್ಯಾಕ ನಾ ಆರಾಮದೇನಿ ಹಂಗೇನು ಆಗಿಲ್ಲ ಏನವ ಆರಾಮಾಗಿದ್ರಷ್ಟೇ ಸಾಕು ತಗೋ ಜಿಲೇಬಿ ತಗೋ ತಿನ್ನ ನೀನು ಏನಾರ ಅರ್ಬಿ ಒಗ್ದಿಲ್ಲ ಅಂತಂದ್ರೆ ಹಿತ್ತಲ ಬಾ ನಾನು ಅರ್ಬಿ ಹೋಗಿ ಕಿತ್ತಕ್ಕೆ ಬರ್ತೀನಿ ಜಿಲೇಬಿ ತಿಂದ ಬಾ ನಿನ್ನ ಗಂಡಗೂ ಕೊಡು ತಗೋ ಮಸ್ತ್ ಮಾಡೇನಿ ವೇಸ್ಟ್ ಮಾಡ್ಬೇಡ ಮತ್ತೆ ನೀ ಏನು ವೇಸ್ಟ್ ಮಾಡೋದಲ್ಲ ಬಿಡು ನನಗೆ ಗೊತ್ತೈತಿ ತಗೋ ತಿನ್ನ ನನ್ನ ಸಾವು ಹತ್ರ ಬಂದಂಗೆ ಕಾಣತ್ತಿತ್ತು ನನಗೆ ಸಂಧ್ಯಾಕ ಅರ್ಬಿ ತಗೊಂಡು ಹಿತ್ಲಕ್ಕೆ ಬಾ ನಾನು ಅಲ್ಲಿಗೆ ಬರ್ತೀನಿ ಹಾಂ ಆಯ್ತು ಸಂಜೆ ನಾವು ಹನುಮಂತೇವ್ರ ಗುಡಿಗೆ ಹೋಗ್ರು ರೆಡಿ ಆಗಿರು ಬಾ ಹಿತ್ಲಕ್ಕೆ ಬಾ ಅಲ್ಲೇ ಸಿಗೋಣ ಹಾಂ ಜಯ ಹಾ ಸಂಧ್ಯಾ ಆಂಟಿ ಜಿಲೇಬಿ ತಂದು ಕೊಟ್ಟಾಳ ಕೊಡಿಲ್ ನಾವ್ ತಿಂದು ನೋಡ್ತೀವಿ ಯಾಕ ಅಂದ್ರ ಸಂಧ್ಯಾ ಆಂಟಿ ಕೊಟ್ಟಿದ್ ಓಟು ನೀವು ಒಬ್ಬಕ್ಕೆ ತಿನ್ಬೇಕಂತಾನ ಅದಲ್ರಿ ಸಂಧ್ಯಾಕ ಕೊಟ್ಟಿದ್ದೆ ನಿಮ್ಗೆ ಯಾವತ್ ನಾ ಕೊಡ್ದಂಗ್ ತಿಂದೇನಿ ಅದಲ್ಲ ಇದು ಬ್ಯಾರೇನ ಐತಿ ಬ್ಯಾರೇನೈತಿ ಅಂದ್ರೆ ಏನು ರೀ ಇದ್ರಾಗ ಸಂಧ್ಯಾಕ ಸೈನಾಡ್ ಹಾಕೊಂಡ್ ಬಂದಾಳಂತ್ರಿ ಅಯ್ಯೋ ಜೈ 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 ಯಾರು ಹೇಳಿದ್ ನಿನಗೆ ಅದ್ರಾಗ ಸೈನಾಡ್ ಹಾಕೊಂಡ್ ಬಂದಾಳತ್ತ ಯಾರು ಯಾಕ್ರಿ ಹೇಳ್ಬೇಕು ನನಗೆಲ್ಲ ಗೊತ್ತು ಇದ್ರಾಗ ಸೈನಾಡ್ ಹಾಕೊಂಡ್ ಬಂದಾಳ ಯಾರು ಹೇಳಿದ್ ನಿನಗೆ ಅದನ್ನ ಹೇಳಿ ಮೊದಲು ಸೈನಾಡ್ ಹಾಕಿ ನಮ್ಮನ್ನ ಸಾಯಿ ಹೊಡೆದ್ರ ಆಕಿ ಜೈಲ್ಗೆ ಹೋಗೋದಿಲ್ಲನ ಅದ ಹೆಂಗ್ ಹಾಕ್ತಾಳ ಸೈನಾಡ್ ಹಾಕಿ ಸಾಯಿ ಹೊಡೋದು ಹೆಂಗ ತಪ್ಪಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತೈತ್ರಿ ಅದ್ರದ್ದು ಪುಸ್ತಕನ ಓದಾಕತ್ತಾರ ಅವರು ಖರೆ ಏನು ಸಂಧ್ಯಾ ಆಂಟಿ ಪುಸ್ತಕ ಓದಿ ಕೊಲೆ ಮಾಡದ ಯಾರು ಹೇಳಿದ್ ನಿನಗ ಸಂಧ್ಯಾ ಅಕ್ಕ ಕೊಲೆ ಮಾಡೋದಲ್ಲ ಇವ್ರ ಮಗಳದಾಳದಕ್ಕಿ ಮೋಹಿನಿ ಮೋಹಿನಿ ಅಲ್ಲ ಹೆಸರು ರೋಹಿಣಿ ಬಂದ್ಬಿಟ್ರಿ ಇವ್ರು ಕರೆಕ್ಷನ್ ಮಾಡಕ್ ಅದ ಮೋಹಿನಿನ ನನಗೂ ಗೊತ್ತು ನೀವೇನಕ್ಕೆ ಹೆಸರು ತಿದ್ದಿ ಹೇಳಕ್ ಬರ್ಬೇಡ್ರಿ ನನಗೆ ಆಕಿನ ಐ ವೀಟ್ನೆಸ್ ಅಂತಂದು ಯಾವುದೋ ಒಂದು ಕ್ರೈಮ್ದು ಬುಕ್ ಓದಾಕತ್ತಿದ್ಲು ಅದ್ರಾಗ ಹಿಂಗ ಮಗ್ಗಲ ಮನೆಯವ್ರಿಗೆ ಸೈನಾಡ್ ಅಂತ ಹಾಕಿ ಕೊಲೆ ಮಾಡಿ ಹ್ಯಾಂಗ ತಪ್ಪಿಸ್ಕೊಳ್ಳೋದಂತ ಬರ್ದಾರಂತ ಅದ್ರಾಗ ಕರೇರಿ ನನ್ನ ಎಲ್ಲೋ ಸೈನಾಡ್ ಹಾಕಿ ಸಾಯ್ ಹೊಡಿತಾರೇನೋ ಅನ್ಸಾಗತ್ತೈತೆ ನನಗೆ ಲೇ ಜೈ ಸುಮ್ಮನೆ ಅವ್ರು ಯಾಕಲೇ ನಿನಗೆ ಸೈನಾಡ್ ಹಾಕ್ತಾರು ಏನಾರ ಹೇಳಿ ನನಗೂ ಕನ್ಫ್ಯೂಸ್ ಮಾಡಬೇಡ ತಲೆ ಗರಂ ಮಾಡಬೇಡ ಏನದು ಕರೆಕ್ಟಾಗಿ ಹೇಳು ನಾನಿವತ್ತು ಮುಂಜಾನೆ ಸಂಧ್ಯಾಕರ್ ಮನೆಗೆ ಸಕ್ರೆ ಕೇಳೋಣ ಅಂತ ಹೋಗಿದ್ನ್ಯಾ ಅಲ್ಲಿ ಏನಾಯ್ತು ಗೊತ್ತೇನ್ರಿ ಇಷ್ಟಾತು ಅಯ್ಯೋ ಪೆದ್ದು ಜಯಿ ನಿನ್ನ ಅವಳು ಅಂಜಿಸಾಳು ನಮ್ಮ ಬ್ರಾಹ್ಮಣರಲ್ಲಿ ಯಾರಾದರೂ ಒಂದು ಇರ್ಬಿ ಹೊಡ್ಯಾಕ ಅಂಜು ಸಾವ್ತಾರ ಅಂಥದ್ರಾಗ ಸೈನಾಡ್ ಹಾಕಿ ಕೊಲೆ ಮಾಡೋ ಮಟ್ಟಕ್ಕಾರ ಹೊಕ್ಕಾರ ಅದ್ರಾಗು ಆ ಹುಡುಗಿ ಜಿರಳಿ ನೋಡಿದ್ರೆ ಅಂಜು ಸಾಯ್ತಾಳ ಅಲ್ಲಿ ನೋಡಿದ್ರೆ 3 ಕಿಲೋಮೀಟರ್ ದೂರ ಹೊಕ್ಕಾಳು ಅಂಥದ್ರಾಗಿ ನಿನಗೆ ಸೈನಾಡ್ ತಂದು ಹಾಕೋ ಧೈರ್ಯ ಆಕಿಗೆ ಎಲ್ಲಿ ಬರಬೇಕು ಇಷ್ಟಕ್ಕೂ ಕೊಲೆ ಮಾಡಿದ್ಲು ಅಂತಾನ ಅನ್ಕೋ ಆಕಿಗೆ ಸೈನಾಡ್ ಏನು ಅಷ್ಟು ಸುಲಭಕ್ಕೆ ಸಿಗ್ತೈತೆನ ಅದು ಅಷ್ಟು ಈಸಿಯಾಗಿ ಯಾರಿಗೂ ಸಿಗೋದಿಲ್ಲ ಅದು ಅಂಥದ್ರಾಗ ಈಕಿಗೆ ಸೈನಾಡ್ ಹಾಕ್ಬಿಡ್ತಾಳಂತ ಎಲ್ಲೋ ನಿನ್ನ ಬಕ್ರಾನ ಮಾಡ್ಯಾಳಕಿ ನೀನು ಹಗಲೆಲ್ಲ ಅವ್ರ ಮನೆಗೆ ಎಲ್ಲ ಇಸ್ಕೊಂಡು ಬರಕ್ಕೆ ಹೊಕ್ಕಿಯಲ್ಲ ಅವ್ರಿಗೂ ಕೊಟ್ಟು ಬೇಸರಾಗಿರ್ತೈತಿ ಅದಕ್ಕೆ ನೀನು ಹೊಳ್ಳಿ ಅವ್ರ ಮನೆಗೆ ಕೇಳಾಕ ಬರಬಾರ್ದು ಅಂತ ಹೇಳಿ ಅಂಜಿಸಾಡಿನ ಅಷ್ಟ ಹಂಗಾರ ಈ ಅವ್ರ ಮನ್ಯಾಗ ಎಲ್ಲ ಕಡ ಇಸ್ಕೊಂಡು ಬಂದಿದ್ದಕ್ಕೆ ಕೊಲೆ ಮಾಡೋದು ಅದು ಸುಳ್ಳು ಅಂತೀರ ಆ ಥರ ಯಾವುದಾದ್ರೂ ಸ್ಟೋರಿ ನಡೀತಾವನ ಮಗ್ಗಲ ಮನೆಯವ್ರು ಏನಾರ ಕಾಡ ಇಸ್ಕೊಂಡ್ರ ಸಾಲ ಇಸ್ಕೊಂಡ್ರ ಇಂಥ ಚಿಲ್ಲರ್ ವಿಚಾರಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರನ ಏನೋ ದುಡ್ಡ ಕಾಸಿ ಆಸ್ತಿಗೆ ಏನಾರು ಬೈರತ್ವ ಬೇರೆ ಅವನಕಿ ಗಂಡನ ಈಕಿಟ್ಕೊಂಡು ಗಂಡ ನಾಕಿಟ್ಕೊಂಡು ಇಂಥ ವಿಚಾರಕ್ಕೆ ಏನಾರ ಕೊಲೆ ನಡೆದಾವಂದ್ರೆ ಒಪ್ತಾರೆ ಬ್ಯಾರಿ ನೀ ಸಿಳಿ ಮಿಳಿ ಒಂದು ಲೋಟ ಬ್ಯಾಳಿ ಒಂದು ಲೋಟ ಅಕ್ಕಿ ಜೋಳ ಸಕ್ರೆ ಹಿಟ್ಟು ಇಸ್ಕೊಂಡು ಬಂದಿದ್ದಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರನ್ಲಿ ಜೈ ತಲಿ ನಿಂದು ಅಯ್ಯಯ್ಯ ನೀನು ಹಿಂಗೆ ಮಂಗ್ಯಾನಂಗಿರೋದಕ್ಕೆ ನಿನ್ನ ಸೂತ್ಯಾನ ಮಾಡಿ ಕಡ್ಸಾಳಕ್ಕಿ ಅಂದ್ರೆ ಈ ಜಿಲೇಬಾಗ ಸೈಡಾಡ್ ಹಾಕಿಲ್ಲ ಅಂತೀರ ನಿನಗಷ್ಟು ಡೌಟ್ ಇದ್ರೆ ಬೇಕಾದ್ರೆ ನಾ ಮೊದಲು ತಿಂದು ನೋಡ್ತೀನಿ ನಾ ಏನು ಸಾಯ್ಲಿಲ್ಲ ಅಂದ್ರೆ ಇಕ್ಕಟ್ ನೀ ತಿನ್ ರಾಮ ರಾಮ ನನ್ನ ಕಣ್ಣು ಮುಂದನ ನನ್ನ ಕೈಯಾರ ನನ್ನ ಗಂಟೆಗೆ ಇಸ್ಸಾ ಕೊಟ್ಟು ಸಾಯಿ ಹೊಡೋದು ಅದು ನನ್ನ ಕಣ್ಣಾರ ನೋಡದ ಬೇಡ್ರಿ ನೀವು ತಿನ್ಬೇಡ್ರಿ
ಥೂ ಜೈ ಅದ್ರಾಗ ಏನೂ ಇಲ್ಲ, ಸುಮ್ಮನೆ ನಿನಗೆ ಹೇಳಿ ಅಂಜಿಸಾಳಕಿ ಅಟ. ಹೋಗ್ಲಿ ನೀ ತಿನ್ನು. ಅಂದ್ರ ಇದನ್ನ ತಿಂದು ನಾ ಸತ್ತು ಹೋದ್ರ ನೀವು ಇನ್ನೊಬ್ಬಕಿನ ಯಾವಕಿನ ನೋಡ್ಕೊಂಡಿರಿ, ಆಕಿನ ಲಗ್ನ ಮಾಡ್ಕೋಬೇಕು ಅಂತಾನೆ ಹೋದಲ್ಲ, ಇದನ್ನ ನನಗೆ ತಿನ್ನ ಅಂತ ಹೇಳತ್ತೀರಿ. ಅಂದ್ರ ನಾ ತಿಂದು ಸತ್ರ ನಿಮಗೆ ಖುಷಿ ಐತೇನೋ? ಥೋ ಚಲೋ ಹೇಳ್ದಿ. ನಿನ್ನೊಬ್ಬಕಿನ ಕಟ್ಕೊಂಡ ನಾನು ಎರಡು ಕೈಲಿ ಉಣ್ಣಾಕತ್ತೀನಿ, ಇನ್ನೊಬ್ಬಕಿನ ಎಲ್ಲಿ ನೋಡ್ಲಿ ನಿಂದ ರಗಡಾಗಿತ್ತು ನನಗೆ. ಜೈ ಸುಮ್ಮನೆ ಏನಾರು ಬರೀ ನೆಗೆಟಿವ್ ವಿಚಾರ ಮಾಡಬೇಡ್ಲಿ. ಆತು, ನೀನು ತಿನ್ಬೇಡ ನಾನು ತಿನ್ನೋದು ಬೇಡ. ಒಂದು ಪೀಸ್ ನಾಯಿಗಾರ ಬೆಕ್ಕಿಗಾರ ಹಾಕಿ ಮಾಡೋಣ. ಅಂದ್ರೆ ಸೈಂಟಿಸ್ಟ್ ಎಲ್ಲ ಏನಾದರೂ ಬದಲು ಪ್ರಯೋಗ ಮಾಡ್ಬೇಕಾದ್ರೆ ನಾಯಿ ಬೆಕ್ಕಿನ ಮ್ಯಾಗ ಮಾಡ್ತಾರತ್ತ, ಹಂಗೆ ನಾಯಿಗಾರ ಬೆಕ್ಕಿಗಾರ ಹಾಕಿ ನೋಡೋಣ. ಅವೇನಾರ ತಿಂದು ಸಾಯ್ಲಿಲ್ಲ ಅಂದ್ರೆ ನಾನು ಈ ತಿನ್ನೋನು. ಅಯ್ಯೋ ಪಾಪ, ಅವೇನಾರ ಸತ್ರ ನಮಗೆ ಪಾಪ ಹತ್ತತಿಲ್ರಿ. ಗರುಡ ಪುರಾಣದಾಗ ಹೇಳ್ತಾರ, ಯಾವ ಪ್ರಾಣಿದ ಆತ್ಮ ಆದ್ರೂ ಒಂದ ಅಂತ್ರಿ, ಯಾವುದು ಹತ್ಯೆ ಮಾಡಿದ್ರು ಕರ್ಮ ಸುತ್ಕೊಂತೈತೆ ಅಂತ್ರಿ ನಮ್ಗೆ. ಬೇಡ ಬೇಡ ಬೇಡ. ತೋ 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 ಲೇ ಜೈ, ಮತ್ತದ್ರಾಗ ಸಾಯಿಲ್ಲ ಅಂತ ಹ್ಯಾಂಗ್ ಪ್ರೂವ್ ಮಾಡ್ತಿಲಿ? ನನ್ನ ಹತ್ರ ಒಂದು ಐಡಿಯಾ ಐತಿ. ಏನು? ಈಗ ಈ ಜಿಲೇಬಿನ ಯಾರು ತಂದು ಕೊಟ್ಟಾರ? ಸಂಧ್ಯಾ ಆಂಟಿ. ಈಗ ಹಿತ್ಲಕ್ಕ ಒಗ್ಯಾಕ ಬಾ ಅಂತ ಹೇಳ್ಯಾಳ. ಇದ್ರಾಗ ಒಂದು 4 ಪೀಸ್ ಎತ್ತಿಟ್ಟು ಒಂದು 4 ಪೀಸ್ ಅಲ್ಲಿ ತೊಗೊಂಡು ಹೋಗ್ತೀನಿ. ಆಕಿಗೆ ಸಂಧ್ಯಾಕ ನಾನೇನು ಒಟ್ಟಿಗೆ ತಿನ್ನಂತ ಹೇಳಿ ಇದನ್ನ ಆಕಿಗೆ ತಿನ್ಸಾಕ್ ಹೋಗ್ತೀನಿ. ಆಕೆ ಒಂದು ವೇಳೆ ತಿನ್ಲು ಇದ್ರಾಗ ಇಸ ಇಲ್ಲ ಅಂತ, ಒಂದ್ ವೇಳೆ ಆಕಿ ತಿನ್ಲಿಲ್ಲ ಅನ್ಕೋ ಪಕ್ಕ ಇದ್ರಾಗ ಸೈನಾಡ್ ಐತಿ ಅಂತ. ಹಾ, ನೀ ಹೇಳೋ ಐಡಿಯಾನು ಬರಬರಿ ಐತಿ. ಹಂಗ ಮಾಡೋ, ಒಂದು 4 ತೆಗೆದಿಟ್ಟು ಹೋಗಿಲ್ಲಿ, ನೀ ಬರೋಷ್ಟೊತ್ತಿಗೆ ನಾ ಟೇಸ್ಟ್ ಮಾಡಿರ್ತೀನಿ. ರೀ ಹಂಗ ತಿನ್ಬೇಡ್ರಿ. ನಾ ಸಂಧ್ಯಾ ಅಕ್ಕ ಸಾಯ್ದೆ ಬದುಕು ಉಳಿದಿದ್ರೆ ಆಕೆ ಏನಾರ ತಿನ್ಲಿಲ್ಲ ಅಂದ್ರೆ ನಿಮಗೆ ಬಂದು ಹೇಳ್ತೀನಿ, ಆಮೇಲೆ ತಿನ್ವಂತ್ರಿ. ಹಾ ಹಾ ಹಾ, ಆತಾತು, ಹಂಗ ಮಾಡುವಂತೆ. ಹೋಗು ಮೊದಲು ಟೆಸ್ಟ್ ಮಾಡುವ, ಹೋಗು. ಸಂಧ್ಯಾಕ ಹಿತ್ಲಕ್ಕೆ ಬಂದಿರ್ಬೇಕು ನೋಡು ಹಂಗಾರೆ. ಆತಾತು. ನಿಮ್ದು ಆಫೀಸ್ದು ಮೀಟಿಂಗ್ ಐತೆ ಅಂದ್ರಲ್ಲ, ನೀವು ಮೀಟಿಂಗ್ ಮಾಡಿ ಹೋಗ್ರಿ, ನಾ ಒಂದೆರಡು ಅರ್ಬಿ ಹೋಗೋದು ಹಾಕ್ಬರ್ತೀನಿ. ಹಂಗೆ ಈ ಜಿಲೇಬಿನ ಸಂಧ್ಯಾ ಅಕ್ಕಗೆ ತಿನಿಸಿ ನೋಡೇ ಬರ್ತೀನಿ. ಖರೆ ಆಕೆ ಏನಾದ್ರೂ ಇದ್ರಾಗ ಏನೋ ಹಾಕಿಲ್ಲ ಅಂದ್ರೆ ನಾ ಕೊಟ್ಟಿದ ತಕ್ಷಣ ತಿಂತಾಳು. ಒಲ್ಲೆ ಅಂತ ಒಟ್ಟ ತಿನ್ಲಿಲ್ಲ ಅಂದ್ರೆ ಪಕ್ಕ ಇದ್ರಾಗ ಸೈನಾಡ್ ಹಾಕ್ಯಾಳು ಅಂತ ಅರ್ಥ. ಖರೆ ನೋಡ್ವಂತ್ರಿ. ಹಾ ಆತು, ಆಕೇನಾರು ಒಂದು ವೇಳೆ ತಿನ್ಲು ಅಂತಂದ್ರೆ ತಿಳ್ಕೊ, ರೋಹಿಣಿ ನೀ ಹಗಲೆಲ್ಲ ಅವ್ರ ಮನೆಗೆ ಕಡಾಯಿಸ್ಕೊಂಬರಕ್ಕೆ ಹೋಗೋದಕ್ಕೆ ಅಂಜಿಸಾಳ ಅಂತ ನೀ ತಿಳ್ಕೊಬೇಕು. ಆತಿಲ್ಲೋ? ಆತು, ಹೋಗ್ರಿ. ನಾನು ಒಂದಿಟ್ಟು ಸಂಧ್ಯಾಕ ತಿನಿಸಿ ಬರ್ತೀನಿ. ರೋಹಿಣಿ, ಖರೆನ ನೀನೇನಾರು ನನ್ನ ಅಂಜಿಸಿ ಮಂಗ್ಯಾನ ಮಾಡಿದ್ದ ಖರೆ ಆಗಿದ್ರೆ ನಿನಗೈತಿ ತೆವ್ವನ ಮರಿಯಕ್ಕೆ ಕೊರಿಯನ್ ಮಾರಿ ಮಾಡ್ಕೊಂಡು, TV ಟೆನ್ಸ್ ಥರ ಕಣ್ಣು ಮಾಡ್ಕೊಂಡು, ಚೀನಾದವ್ರ ಗತೆ ಹುಳ ತಿನ್ನೋರಂಗೆ ಮಾರಿ ಮಾಡ್ಕೊಂಡು ನನಗೆ ಅಂಜಿಸಿದ್ಯಾ ನೀನು? ಮಾಡ್ತೀನಿ ನೀನು ನೋಡ್ಕೊಂಡಿರುವಂತೀನಿ ನೀನು. ಇದು ನಿಮ್ಮವ್ ಏನಾರ ತಿಂದ್ಲು ಅಂತ ಅನ್ಕೋ, ನನ್ನ ಮಂಗ್ಯ ಆಗೇನೆ ಅಂತ ಅರ್ಥಲ್ಲಿ ನೀನು ಮಾಡ್ತೀನಿ ನಿನ್ನ ರೋಹಿಣಿ ಅಲ್ಲ, ನಿನ್ನ ಶಾಶ್ವತ ಮೋಹಿನಿ ಮಾಡ್ತೀನಿ ನೀನು.